ಸ್ನೇಹಿತರೆ, ಈ ಆನಪಾನಸತಿ ಅನ್ನೋದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮನುಷ್ಯನ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅಂತ ನೋಡೋದಾದರೆ, ನಮ್ಮ ಶರೀರದ ಆಕ್ಸಿಜನ್ ಆಮ್ಲಜನಕದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ಗಮನವನ್ನು ಕೊಟ್ಟಾಗ ಜೀವನದ ಪ್ರತಿಯೊಂದು ಚಟುವಟಿಕೆಯ, ಶರೀರದ ಪ್ರತಿಯೊಂದು ಕ್ರಿಯೆಯ ವೇಗ ಹೆಚ್ಚುತ್ತೆ. ಶರೀರದ ಹೆಚ್ಚಿನ ಅಂಶ ಕ್ರಿಯೆಗಳು ಸ್ವಯಂಚಾಲಿತ, ಆಟೋಮ್ಯಾಟಿಕ್. ಅವುಗಳಿಗೆ ನೀವು ಗಮನ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಆದರೆ ಗಮನವಿದ್ದಾಗ ಅವು ಪ್ರಭಾವಿತಗೊಳ್ಳುತ್ತವೆ. ಉದಾಹರಣೆಗೆ, ವೈದ್ಯ ನಮ್ಮ ನಾಡಿಯ ಮೇಲೆ ತನ್ನ ಬೆರಳನ್ನು ಇಟ್ಟಾಗ ನಮ್ಮ ನಾಡಿ ಬಡಿತ ಅದಕ್ಕೆ ಮೊದಲು ಎಷ್ಟು ಇತ್ತೋ ಅಷ್ಟೇ ಆಗಿ ಅದು ಉಳಿಯೋದಿಲ್ಲ. ಮೊದಲು ಇದ್ದುದಕ್ಕಿಂತಲೂ ಹೆಚ್ಚಾಗಿ ಈಗ ಆಗತ್ತೆ. ಯಾಕಂದರೆ ಈಗ ಅದು ಇಬ್ಬರ ಗಮನವನ್ನು ಪಡೆದಿರುತ್ತೆ, ನಮ್ಮದು ಮತ್ತು ವೈದ್ಯನದ್ದು. ಡಾಕ್ಟರ್ ಅವರು ವಿರುದ್ಧ ಲಿಂಗ ವರ್ಗದವರಾದರೆ ನಾಡಿ ಬಡಿತ ತುಸು ಹೆಚ್ಚೇ ಆಗುತ್ತೆ. ಯಾಕಂದರೆ ಅದು ಈಗ ಮತ್ತಷ್ಟು ಗಮನವನ್ನು ಪಡೆದಿರುತ್ತೆ. ಇದನ್ನು ನಾವು ಮತ್ತೊಂದು ರೀತಿ ಪ್ರಯೋಗವನ್ನು ಮಾಡಿ ನೋಡಬಹುದು. ಮೊದಲಿಗೆ ನಮ್ಮದೇ ನಾಡಿ ಬಡಿತವನ್ನು ನಾವು ಪರೀಕ್ಷಿಸಿಕೊಳ್ಬೇಕು. 10 ನಿಮಿಷಗಳ ಕಾಲ ಅದು ಹೇಗೆ ಬಡಿದುಕೊಳ್ಳುತ್ತೆ ಅನ್ನೋದನ್ನು ಗುರುತು ಹಾಕಿಕೊಳ್ಬೇಕು. ನಂತರ ಪುನಃ ಅದನ್ನು ಪರೀಕ್ಷೆ ಮಾಡಿ ನೋಡಿ. ಈ ನಾಡಿ ಬಡಿತ ಬದಲಾಗಿರುತ್ತೆ. ನಮ್ಮ ಗಮನಕ್ಕೆ ಅದು ಮತ್ತೆ ಸಿಗುತ್ತೆ. ಅದು ಹೆಚ್ಚಾಗಿರುತ್ತೆ. ಗಮನ ನಮ್ಮ ನಾಡಿ ಬಡಿತವನ್ನು ಹೆಚ್ಚಿಸುವುದರಲ್ಲಿ ಒಂದು ಕ್ಯಾಟಲಿಟಿಕ್ ಏಜೆಂಟ್ನಂತೆ ಕೆಲಸವನ್ನು ಮಾಡುತ್ತೆ. ಇದು ಶರೀರದ ಎಲ್ಲ ಅಂಗಗಳಿಗೂ ಸಹ ಅನ್ವಯವಾಗುತ್ತೆ. ಆನಪಾನಸತಿ ವಿಧಾನವು ಅತ್ಯಂತ ಮೌಲ್ಯವಾದದ್ದು. ಅದು ನಮ್ಮ ಉಸಿರಾಟವನ್ನು ಗಮನಿಸುವ ರೀತಿಯಾಗಿರುತ್ತೆ. ನಾವು ಅದಕ್ಕೆ ಏನನ್ನೂ ಮಾಡಬೇಕಾದ ಅಗತ್ಯವಿಲ್ಲ. ನಾವು ನಮ್ಮ ಉಸಿರಾಟದೊಡನೆ ಹಸ್ತಕ್ಷೇಪವನ್ನು ಮಾಡೋದು ಅಗತ್ಯವಿಲ್ಲ, ಅಥವಾ ಯಾವುದೇ ನಿರ್ದಿಷ್ಟ ರೀತಿಯಲ್ಲಿ ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಉಸಿರಾಡ್ತಕ್ಕಂಥದ್ದು ಬೇಕಿಲ್ಲ. ಅದು ಹೇಗೆ ಇದೆಯೋ ಹಾಗೆ ಅದನ್ನು ಗಮನಿಸಬೇಕು ಅಷ್ಟೇ. ಆದರೆ ಇದು ನಿಜ, ನಾವು ಅದನ್ನು ಗಮನಿಸೋದಕ್ಕೆ ಆರಂಭಿಸ್ತಾ ಇದ್ದ ಹಾಗೆ ನಮ್ಮ ಉಸಿರಾಟ ಸ್ವಲ್ಪ ಹೆಚ್ಚಾಗುತ್ತೆ. ಇದು ಅನಿವಾರ್ಯ. ಗಮನಿಸುವಿಕೆಯೊಂದಿಗೆ ನಮ್ಮ ಉಸಿರಾಟವು ಬದಲಾಗುತ್ತೆ ಹಾಗೂ ಅದು ಹಿಂದೆ ಇದ್ದದ್ದಕ್ಕಿಂತಲೂ ಹೆಚ್ಚು ವೇಗವಾಗಿ ಬಿಡುತ್ತೆ. ಈ ಬದಲಾವಣೆ ಹಾಗೂ ಗಮನಿಸುವಿಕೆಯ ಫಲಿತಾಂಶವನ್ನು ತೋರುತ್ತೆ. ಆದರೆ ಆನಪಾನಸತಿಯ ಮೂಲ ಉದ್ದೇಶ ನಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಯನ್ನು ತರೋದಿಲ್ಲ. ಮೂಲ ಉದ್ದೇಶ ನಮ್ಮ ಉಸಿರಾಟ ಅದು ಹೇಗಿದೆಯೋ ಹಾಗೆ ಅದನ್ನು ಗಮನಿಸುವುದರ ಮೂಲಕ ನಾವು ಕಂಡುಕೊಳ್ಳಬಹುದು. ಯಾಕಂದರೆ ನಮ್ಮ ಉಸಿರಾಟವನ್ನು ಗಮನಿಸಿದಾಗ ಹಾಗೂ ಅದನ್ನು ಸತತವಾಗಿ ಗಮನಿಸುತ್ತಲೇ ಇದ್ದರೆ ನಿಧಾನವಾಗಿ ನಾವು ನಮ್ಮನ್ನು ಅದರಿಂದ ಬೇರೆಯಾಗಿಸಿಕೊಳ್ಳೋದಕ್ಕೆ ಆರಂಭಿಸ್ತೀವಿ. ನಮ್ಮ ಮತ್ತು ನಮ್ಮ ಉಸಿರಾಟದ ನಡುವೆ ಒಂದು ಅಂತರ ಅನ್ನೋದು ಉಂಟಾಗುತ್ತೆ. ಯಾಕಂದರೆ ಯಾರಾದರೂ ಏನಾದರೊಂದನ್ನು ಗಮನಿಸೋದಕ್ಕೆ ಆರಂಭಿಸಿದ ಕೂಡಲೇ ಗಮನಿಸುವಾತ ಗಮನಿಸಲ್ಪಡುವುದರಿಂದ ಭಿನ್ನ ಆಗ್ತಾನೆ. ವಾಸ್ತವದಲ್ಲಿ ಗಮನಿಸುವಾಗ ಗಮನಿಸಲ್ಪಡುವುದರೊಂದಿಗೆ ಒಂದಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾವ ಕ್ಷಣ ನಾವು ಏನೋ ಒಂದನ್ನು ಗಮನಿಸಲ್ಪಟ್ಟಿದ್ದು ಆಗಿರುತ್ತೇವೋ ಹಾಗೆ ಅದೇ ಕ್ಷಣ ನಾವು ಗಮನಿಸಲ್ಪಡುತ್ತಿರುವ ವಸ್ತುವಿನಿಂದ ನಮ್ಮನ್ನು ಬೇರ್ಪಡಿಸಿಕೊಳ್ತೀವಿ. ನಾವು ಅದರಿಂದ ಬೇರೆ ಭಿನ್ನವಾಗ್ತೀವಿ. ನಾವು ನಮ್ಮ ಉಸಿರನ್ನು ಗಮನಿಸಲ್ಪಟ್ಟಿದ್ದು ಆಗಿಸಿಕೊಂಡಿದ್ದೇವೆ. ಆದ್ದರಿಂದ ಹಾಗೂ ಅದು ಹೇಗೆ ಕೆಲಸ ಮಾಡುತ್ತಿದೆ ಅನ್ನೋದನ್ನು ಗಮನಿಸ್ತಾ ಇರೋದರಿಂದ ನಾವು ಅದರಿಂದ ಗಮನಿಸುವ ಪ್ರಕ್ರಿಯೆ ಕಾರಣವಾಗಿಯೇ ಬೇರೆ ಉಳಿದು ಬಿಡುತ್ತೆ, ಭಿನ್ನವಾಗಿ ಬಿಡುತ್ತೆ. ನಂತರ ಮುಂದೊಂದು ದಿನ ಉಸಿರಾಟ ನಡೆಯುತ್ತಿದೆ ಹಾಗೂ ನಾವು ಅದರಿಂದ ಬಹಳಷ್ಟು ದೂರ ಇದ್ದೇವೆ ಎಂಬುದನ್ನು ನಾವು ಕಂಡುಕೊಳ್ಳಬಹುದು.
ಆನಪಾನಸತಿ ಯೋಗ ನಮ್ಮನ್ನ ನಮ್ಮ ಶರೀರದಿಂದ ಬೇರ್ಪಡಿಸುತ್ತೆ. ಇದರ ನಿಜವಾದ ಅನುಭವ ನಮಗೆ ಆಗುತ್ತೆ. ಈ ಆನಪಾನಸತಿಯನ್ನು ನಾವು ಅನೇಕ ರೀತಿಗಳಲ್ಲಿ ಪ್ರಯತ್ನಿಸಬಹುದು. ನಾವು ನಡೆಯುವಾಗ, ರಸ್ತೆಯಲ್ಲಿ ನಡೆಯುವಾಗ ಅದನ್ನು ಗಮನಿಸಬಹುದು. ನಮ್ಮ ಬಲಗಾಲು ಮೇಲಕ್ಕೆ ಏಳುವುದು, ಚಲಿಸುವುದು, ನಂತರ ಎಡಗಾಲು ಅದು ಸಹ ಮೇಲಕ್ಕೆ ಏಳುವುದು, ಚಲಿಸುವುದು. ನಮ್ಮ ಪಾದದ ಚಲನೆಯಷ್ಟೇ ನಾವು ಗಮನಿಸಿದರೆ 2 ವಾರಗಳಲ್ಲಿ ನಮ್ಮ ಪಾದದಿಂದ ನಾವು ಭಿನ್ನರು ಅನ್ನುವ ಅನುಭವ ನಮಗೆ ಕಂಡುಬರುತ್ತೆ. ಕಾಲುಗಳು ಗಮನಿಸಲ್ಪಟ್ಟದ್ದು ಹಾಗೂ ನಾವು ಗಮನಿಸ್ತಾ ಇರ್ತಕ್ಕಂಥವರು ಅನ್ನೋದು ಸ್ಪಷ್ಟವಾಗಿ ಕಾಣೋದಕ್ಕೆ ಆರಂಭಿಸುತ್ತೆ. ನಮ್ಮದೇ ಪಾದಗಳು ಯಾಂತ್ರಿಕವಾಗಿ ಕೆಲಸ ಮಾಡುತ್ತವೆ ಅನ್ನೋ ರೀತಿ ನಮಗೆ ಭಾಸವಾಗುತ್ತೆ. ಅಂತಹ ವ್ಯಕ್ತಿ ನಡೆಯುತ್ತಿರುವಾಗ ತಾನು ನಡೆಯುತ್ತಿಲ್ಲ ಅನ್ನೋ ರೀತಿ, ಮಾತನಾಡಬೇಕಾದ್ರೆ ಮಾತನಾಡ್ತಿಲ್ಲ ಅನ್ನೋ ರೀತಿ, ತಿನ್ನುವಾಗ ತಿನ್ನುತ್ತಿಲ್ಲ ಅನ್ನೋ ರೀತಿ, ನಿದ್ರಿಸುವಾಗ ನಿದ್ರಿಸುತ್ತಿಲ್ಲ ಅನ್ನೋ ರೀತಿ, ಹೀಗೆ ಆತ ನಿಜವಾಗಿ ಏನನ್ನೇ ಮಾಡಿದರೂ ಅದರೊಟ್ಟಿಗೆ ನಾನು ಇಲ್ಲ ಅನ್ನೋ ರೀತಿ ಕಂಡುಬರುತ್ತೆ. ಈ ಆನಪಾನಸತಿ ಒಂದು ಅತ್ಯಂತ ಪ್ರಮುಖ ವಿಧಾನ. ಅದು ನಮ್ಮನ್ನು ಸಾಕ್ಷಿ ಆಗಿಸುತ್ತೆ. ವಿಟ್ನೆಸ್ಸಿಂಗ್ ಸೋಲ್, ಸಾಕ್ಷಿಯಾಗಿರ್ತಕ್ಕಂಥ ಆತ್ಮ ಆಗಿಸುತ್ತೆ. ಆದರೆ ಇದು ಕುಂಡಲಿನಿ ಶಕ್ತಿಗಿಂತಲೂ ಭಿನ್ನವಾದದ್ದು.